ಈಗ ಆಗೋದಕ್ಕೆ ಮುಂಚೆ ಮಾಡೋ ಕೆಲಸ ಆಗೋದ್ಮೇಲೆ ಅವರು ಪ್ರೆಸ್ ಮೀಟ್ ಮಾಡೋದು, ಇವರು ಪ್ರೆಸ್ ಮೀಟ್ ಮಾಡೋದು, ಅವರು ಹೇಳಿಕೆ ಕೊಡೋದು, ಇವರು ಹೇಳಿಕೆ ಕೊಡೋದು. ಕ್ಷೇತ್ರದ ಜನ ಗೊಂದಲದಲ್ಲಿ ಬಂದ್ಬಿಟ್ಟವ್ರೆ ಅಲ್ವಾ? ಹೌದು. ಅಷ್ಟೇ. ಕ್ಷೇತ್ರದಲ್ಲಿ ರೈತರ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳಿದೆ. ಇದನ್ನೆಲ್ಲ ಬಿಟ್ಟು ನಾವು ಆಗೋಗಿರೋದನ್ನ ಮರುಗಳಿಸ್ತಾ ಪದೇ ಪದೇ ಒಂದೇ ವಿಚಾರವನ್ನು ಮಾತಾಡಿ, ದಯವಿಟ್ಟು ಬಹಳ ಚಿಕ್ಕ ವಯಸ್ಸಲ್ಲಿ ಶಾಸಕರಾಗಿದ್ದೀರಾ, ಮಂತ್ರಿ ಆಗೋ ಒಂದು ಅವಕಾಶ ಇದೆ, ಆಗಿ ಈ ಕ್ಷೇತ್ರಕ್ಕೆ ಒಳ್ಳೆಯದನ್ನ ಮಾಡಿ. ಜನ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತ ಹಾಕ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಘಟನೆಗಳು ಸಂಭವಿಸ್ತಾ ಇದ್ದಾವೆ ರಾಜಕೀಯವಾಗಿ, ಬಹಳ ದೊಡ್ಡ ದೊಡ್ಡ ಘಟನೆಗಳೇ. ಅದ್ರ ಬಗ್ಗೆ ತಾವು ಊರಿನ ಮುಖಂಡರಾಗಿ, ಹಿರಿಯ ಮುಖಂಡರಾಗಿ ಎಲ್ಲದರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡುವಂತಹ ವ್ಯಕ್ತಿಯಾಗಿ ಅದ್ರ ಬಗ್ಗೆ ಇದುವರೆಗೂ ತಾವು ಏನು ಮಾತಾಡಲಿಲ್ಲ. ಆ ಘಟನೆಗಳ ಕುರಿತಂತೆ ತಮ್ಮ ಒಂದು ಅಭಿಪ್ರಾಯ ಸರ್. ನೋಡಿ, ನಾನು ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಒಂದು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ, ಆವತ್ತು ಏನು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಯಿತು, ಆ ಜಯಂತಿಯಲ್ಲಿ ಆದ ಒಂದು ಘಟನೆ ಅದು ಆಗಬಾರ್ದಾಗಿತ್ತು. ನಾನು ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ಅದರಲ್ಲಿ ಇಬ್ಬರದು ತಪ್ಪಿದೆ. ವಿಶೇಷವಾಗಿ ಏನು ಗೊತ್ತಾ, ಆ ವೇದಿಕೆ ಇದೆಯಲ್ಲ, ಈ ನಾಡ ಕನ್ನಂತಹ ಮಹಾನ್ ನಾಯಕ ಈ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಅವತ್ತು ಏನೇ ಇವ್ರದ್ದು ಹೇಳಿಕೆಗಳಿರ್ಬೋದು, ಏನೇ ಒಂದು ವಿಚಾರಗಳಿರ್ಬೋದು, ಏನೇ ಇರಬಹುದು, ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ವೇದಿಕೆ ಅದಲ್ಲ. ಆ ವೇದಿಕೆಯಲ್ಲಿ ಮಾಡಬಾರ್ದಾಗಿತ್ತು. ಯಾಕೆ ಅಂದರೆ, ಕೆಂಪೇಗೌಡರು ಬೆಂಗಳೂರು ಸಂಸ್ಥಾಪಕರು, ಈ ನಾಡು ಕಂಡಂತಹ ಮಹಾನ್ ನಾಯಕರು. ಅವ್ರಿಗೆ ಅಪಾರವಾದ ಗೌರವ ಇದೆ, ಎಲ್ಲ ಜಾತಿ ಎಲ್ಲ ಜನಾಂಗದಲ್ಲೂ ಇದೆ. ಕೆಂಪೇಗೌಡರು ಒಬ್ಬರಿಗೆ ಪ್ರಭು ಅಲ್ಲ, ನಾಡಪ್ರಭು ಕೆಂಪೇಗೌಡರು ಅಲ್ವಾ? ಹಾಗಾಗಿ ಅವರ ಒಂದು ಜಯಂತಿಯಲ್ಲಿ ಈ ರೀತಿಯ ಒಂದು ಘಟನೆ ಮಾಡಬಾರ್ದಾಗಿತ್ತು, ನಡೀಬಾರ್ದಾಗಿತ್ತು. ಏನಾದರೂ ವಿಚಾರ ಇದ್ರೆ ಆಚೆಗಡೆ ಬಂದು ಮಾತಾಡ್ಬೋದಾಯ್ತು, ಎಲ್ಲ ಅಂದರೆ ಪ್ರೆಸ್ ಮೀಟ್ ಮಾಡಿ ಇವರು ಕೊಡ್ಬೋದಾಯ್ತು, ಅವರು ಕೊಡ್ತಾ ಇದ್ದಾರೆ. ಈಗ ಆಗೋದಕ್ಕೆ ಮುಂಚೆ ಮಾಡೋ ಕೆಲಸ ಆಗೋದ್ಮೇಲೆ ಅವರು ಪ್ರೆಸ್ ಮೀಟ್ ಮಾಡೋದು, ಇವರು ಪ್ರೆಸ್ ಮೀಟ್ ಮಾಡೋದು, ಅವರು ಹೇಳಿಕೆ ಕೊಡೋದು, ಇವರು ಹೇಳಿಕೆ ಕೊಡೋದು. ಕ್ಷೇತ್ರದ ಜನ ಗೊಂದಲದಲ್ಲಿ ಬಂದ್ಬಿಟ್ಟವ್ರೆ ಅಲ್ವಾ? ಹೌದು. ನಾನು ಹೇಳೋದೇನು ಗೊತ್ತಾ, ಅಲ್ಲಿ ನಡೀತು. ಆದರೆ ನಮ್ಮ ಕ್ಷೇತ್ರದ ಶಾಸಕರು, ಅವರು ಈ ಕ್ಷೇತ್ರದ ಪ್ರಥಮ ಪ್ರಜೆ, ಒಬ್ಬ ಪ್ರಥಮ ಪ್ರಜೆಯಾಗಿ ಅಲ್ಲಿ ನಡೆದಂತಹ ಘಟನೆಗೆ ಒಳಗಡೆ ಯಾವ ರೀತಿ ಅವರು ಮೌನವಾಗಿ ಶಾಂತಿಯುತವಾಗಿ ಕೇಳಿಕೊಂಡು ಭಾಷಣ ಕೊಟ್ಟರು, ಅದೇ ರೀತಿ ಬಂದ್ಬಿಟ್ಟಿದ್ರೆ ಬಹಳ ಒಳ್ಳೆಯದು. ಯಾಕಂದರೆ ಆ ದಿನ ಬಿಟ್ಟು ಬೇರೆ ದಿನ ಬೇಕಾದ್ರೆ ಮಾತಾಡ್ಬೋದಾಯಿತು. ಶಾಸಕರ ವರ್ತನೆ ಕೂಡ ಸರಿ ಇಲ್ಲ. ಯಾಕೆ ಅಲ್ಲಿ ಒಳಗಡೆ ಏನಾಯ್ತು ಅಂತಂದ್ರೆ, ಕಾರ್ಯಕ್ರಮದ ಒಳಗಡೆ ಬಹಳ ಸಂಯಮದಿಂದ ಶಾಸಕರು ಕೂತಿದ್ರು ವೇದಿಕೆ ಮೇಲೆ. ಅವರನ್ನ ಅವಾಚ್ಯ ಪದಗಳಿಂದ ನಿಂದಿಸಲಾಯಿತು. ಅಂದ್ರೆ ಏನು ಒಂದು ತೀರಾ ಅಸಂವಿಧಾನಿಕ ಅನ್ನುವಂತಹ ಪದಗಳಿಂದ ನಿಂದಿಸಿದ್ರು. ಮನೆಯಲ್ಲಿರೋ ಹೆಂಗಸರ ಮೇಲೆಲ್ಲ ಎಳೆತಂದು ನಿಂದಿಸಿದ್ರು. ಅದರಿಂದ ಅವ್ರಿಗೆ ಸ್ವಲ್ಪ ಕೋಪ ಬಂತು ಅಥವಾ ಕೆರಳಿದ್ರು ಅನ್ನುವಂತಹ ಒಂದು ವಾದ ಇದೆ ಸರ್. ನೋಡಿ, ನಿಮ್ಮ ಪ್ರಶ್ನೆಗೆ ನಾನು ಮಾತು ಹೇಳ್ತೀನಿ. ಆಯಿತು, ಶಾಸಕರಿಗೆ ಬೈದಿದ್ದು ತಪ್ಪು. ನಾನೇನು ಹೇಳಿದೆ, ಶಾಸಕರು ಚಿಕ್ಕವರು ದೊಡ್ಡವರು, ಶಾಸಕರು ನನಗಿಂತ ಚಿಕ್ಕವರೇ, ನಮ್ಮ ಸಾಂಸದರು ನನಗಿಂತ ವಯಸ್ಸಲ್ಲಿ ಚಿಕ್ಕವರೇ. ಆದರೆ ಅವರ ಹುದ್ದೆ ಚಿಕ್ಕದಲ್ಲ. ಸಾಂಸದರು ದೊಡ್ಡ ಹುದ್ದೆ, ಹೌದು ಅಲ್ವಾ? ಸಂವಿಧಾನಿಕ ಹುದ್ದೆ, ಸಂವಿಧಾನಿಕ ಹುದ್ದೆ. ಹೌದು. ಶಾಸಕರು 2,00,000 ಚಿಲ್ಲರೆ ಜನ ಆಯ್ಕೆ ಮಾಡಿದಂತಹ ಶಾಸಕರು. 75,000 ಹಾಕಿದಾರ, 80,000 ಹಾಕಿದಾರ, ಎಷ್ಟು ಸಾವಿರ ಮತ ಹಾಕಿದಾರ ಅನ್ನೋದಲ್ಲ, 2,00,000 ಜನಕ್ಕೂ ಶಾಸಕರು ಅವರೇ ಪ್ರಥಮ ಪ್ರಜೆ. ಹೌದು ಹೌದು ಅಲ್ವಾ? ಹೌದು. ಶಾಸಕರಿಗೆ ಬೈಯೋದು ತಪ್ಪು. ನಾನೇನು ಹೇಳಿದೆ, ಆ ವೇದಿಕೆಯಲ್ಲಿ ಏನೇ ಒಂದು ವಿಚಾರ ಇದ್ರೂ ಕೂಡ ಮಾತಾಡಬಾರ್ದಾಗಿತ್ತು. ಮಾತಾಡ್ಬಿಟ್ರು. ಶಾಸಕರು ಕೂಡ ಮೈಕ್ ಎತ್ಕೊಂಡು, ನೀವೇನೇ ಮಾತಾಡೋಂಗಿದ್ರೆ ಆಚೆ ಬಂದು ಮಾತಾಡೋಣ, ಇಲ್ಲಾಂದರೆ ಬೇರೆ ಇನ್ನೊಂದು ವೇದಿಕೆಯಲ್ಲಿ ಮಾತಾಡೋಣ, ಈ ವೇದಿಕೆಯಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು.
ಏನು ಹೇಳಿಲ್ಲ. ಒಳ್ಳೆ ಚೆನ್ನಾಗಿ ಕೂತಿದ್ರು, ಮಾತಾಡಿದ್ರು, ಎಲ್ಲ ಆಯಿತು, ಭಾಷಣ ಮಾಡಿದ್ರು. ಆಚೆ ಬಂದು ಹಿಂದೆಯಿಂದ ಕೂಗ್ತಾ ಇದ್ರು. ನಾನು ನೋಡಿದೆ, ನಾನೇ ಗಮನಿಸಿದೆ. ಹೌದು ಹೌದು ಆದರೆ ಶಾಸಕರು ಕೂಡ ಜನ ರಚ್ಚು ಹೇಳುವಂತಹ ಒಂದು ವರ್ತನೆ ಮಾಡಿದ್ರು ಹ್ಮ್ ಅಲ್ವಾ. ಹ್ಮ್ ನಾನು ಹೇಳೋದೇನು ಗೊತ್ತಾ, ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ನೀವು ನಾನು ಕೇಳ್ಪಟ್ಟ ಹಾಗೆ ಏನು ಒಂದು ಮಂತ್ರಿ ಆಗ್ತೀರಾ ಅನ್ನೋ ಒಂದು ಮಾತುಗಳು ಕೇಳಿಕೊಂಡೆ ನಾನು. ಹೌದು ಕೇಳ್ಪಟ್ಟು ದಯವಿಟ್ಟು ಬಹಳ ಚಿಕ್ಕ ವಯಸ್ಸಲ್ಲಿ ಶಾಸಕರಾಗಿದ್ದೀರಾ, ಮಂತ್ರಿ ಆಗೋ ಒಂದು ಅವಕಾಶ ಇದೆ, ಆಗಿ ಈ ಕ್ಷೇತ್ರಕ್ಕೆ ಒಳ್ಳೆಯದನ್ನು ಮಾಡಿ. ಜನ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತ ಹಾಕ್ತಾರೆ ಅಲ್ವಾ. ನಿಜ ಅದು. ನಾನೇನೋ ಹೇಳಿಕೆಗಳು ಕೊಟ್ಟು ನಾನು ದೊಡ್ಡವನಾಗಬೇಕು, ನಾನೇನೋ ಮಾಡಿ ನಾನು ದೊಡ್ಡವನಾಗಬೇಕು, ಜನ ನೋಡಿ ನನಗೆ ಓಟ್ ಹಾಕ್ತಾರೆ ಅಂದರೆ ಅದು ಆಗಲ್ಲ. ಆಗಲ್ಲ. ಯಾಕಂದ್ರೆ ಜನ ಬಹಳ ಬುದ್ಧಿವಂತರಿದ್ದಾರೆ. ಹೌದು ಹೌದು ಜನ ಬಯಸೋದೇನು ಗೊತ್ತಾ, ಅಭಿವೃದ್ಧಿ ಬಯಸ್ತಾರೆ ಅಷ್ಟೇ. ಕ್ಷೇತ್ರದಲ್ಲಿ ರೈತರ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳಿದೆ. ಇದನ್ನೆಲ್ಲ ಬಿಟ್ಟು ನಾವು ಆಗೋಗಿರೋದನ್ನ ಮರುಗಳಿಸ್ತಾ ಪದೇ ಪದೇ ಒಂದೇ ವಿಚಾರವನ್ನು ಮಾತಾಡಿ ಅವರು ಇದು ಮಾಡಿದ್ರು, ಇವ್ರು ಆ ಪಕ್ಷ, ಇವ್ರು ಈ ಪಕ್ಷ ಅಂತೇಳ್ಬಿಟ್ಟು ಅವ್ರ ಮೇಲೆ ಕೇಸುಗಳು ಹಾಕ್ಸೋದು, ಇವ್ರ ಮೇಲೆ ಕೇಸುಗಳು ಹಾಕ್ಸೋದು, ಅವೆಲ್ಲ ಬಿಟ್ಟು ನನ್ನ ಪ್ರಕಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ, ಸಂಸದರು ಏನು ನಮ್ಮ ಕೇಂದ್ರ ಸರ್ಕಾರದ ಅನುದಾನಗಳಿದೆ ಅದನ್ನು ತಂದು, ಇವಾಗ ನೆನೆ ಗೌರಿಬಿದನೂರಲ್ಲಿ ಯಾವುದೋ ಅನುದಾನ ಬಿಟ್ಟಿರೋದು ಎಲ್ಲ ಒಂದು ಪ್ರೆಸ್ ಮೀಟ್ ನೋಡಿದೆ. ಸಂಸದರು ಮಾಡಿ ಆ ಥರ ಮಾಡ್ರು, ಅಭಿವೃದ್ಧಿ ಬಗ್ಗೆ ಜನಗಳಿಗೆ ತಿಳಿಸ್ಲಿ ಇವತ್ತು ಅಲ್ವಾ. ಸಹ ಅನೇಕ ಶಂಕುಸ್ಥಾಪನಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಅಲ್ವಾ, ಮಾಡು ಅಭಿವೃದ್ಧಿ ಬಗ್ಗೆ ಜನಗಳಿಗೆ ತಿಳಿಸ್ಲಿ. ನಾನು ಇಂಥ ಅಭಿವೃದ್ಧಿ ಮಾಡಿದ್ದೀನಿ, ನನಗೆ ಮತ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ರೆ ಜನ ಕೇಳ್ತಾರೆ. ನಾನು ಶಾಸಕರಿಗೂ ಅಷ್ಟೇ ಹೇಳೋದು, ಸಂಸದರಿಗೂ ಅಷ್ಟೇ ಕೇಳೋದು, ದಯವಿಟ್ಟು ಯಾರು ಅನ್ನತ ಭಾವಿಸದೆ, ತಪ್ಪು ತಿಳ್ಕೊಂಡೆ, ಆಗೋಗಿದೆ, ನಡೀಬಾರ್ದಾಗಿತ್ತು, ನಾಡ ಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಇಂಥ ಒಂದು ಅನಾಹುತ ಆಗಬಾರ್ದಾಗಿತ್ತು. ಅದು ಯಾರಿಂದ ತಪ್ಪಾಗಿದೆಯೋ ದಯವಿಟ್ಟು ಹೇಳಿಕೆಗಳನ್ನು ನಿಲ್ಲಿಸಿ, ಪದೇ ಪದೇ ಪ್ರೆಸ್ ಮೀಟ್ಗಳು ಮಾಡೋದನ್ನು ನಿಲ್ಲಿಸಿ, ಸಾಕು, ಮುಗಿಯಿತು ಇಲ್ಲಿಗೆ. ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಬಾಳುವಂಥ ಕೆಲಸ ಮಾಡೋಣ. ಸರ್, ಈ ಇಬ್ಬರಿಗೂ ಏನು ಎರಡೂ ಕಡೆ ಅವ್ರದ್ದು ಬಗ್ಗೆ ಹೇಳ್ತಿದ್ರ, ಎರಡೂ ಕಡೆ ಅವ್ರಿಗೆ ತಾವು ಕೊಡುವಂತಹ ಒಂದು ಸಲಹೆ ಸರ್. ನಾನು ಅದೇ ಈಗ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ಆಗೋಗಿದ್ದನ್ನ ನಡೆದಿರೋ ಘಟನೆನ ಯಾರು ಇದು ಮಾಡೋಕ್ಕಾಗಲ್ಲ. ಅದನ್ನೇ ಆಕ್ಸಿಡೆಂಟ್ ಅನ್ನೋದು. ಆಕ್ಸಿಡೆಂಟ್ ಅನ್ನೋದೇನಕ್ಕೆ, ಘಟನೆಗೆ ಆಕಸ್ಮಿಕವಾಗಿ ಆಗೋದನ್ನ ಆಕ್ಸಿಡೆಂಟ್ ಅಂತ. ಆಗೋಗಿದೆ, ಇದನ್ನ ನಾವು ಮುಂದಿನ ದಿನಗಳಲ್ಲಿ ತಿದ್ದುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಿದ್ರೆ ಒಳ್ಳೆಯದು. ನಮ್ಮ JDS ನನ್ನ ಮಿತ್ರರು ಅಷ್ಟೇ, ನಮ್ಮ BJP ಮಿತ್ರರು ಅಷ್ಟೇ, ನಮ್ಮ ಕಾಂಗ್ರೆಸ್ ಮಿತ್ರರು ಅಷ್ಟೇ, ಎಲ್ಲರೂ ಹೇಳಿಕೆಗಳು ನಿಲ್ಲಿಸಿ ದಯವಿಟ್ಟು ಕ್ಷೇತ್ರದ ಜನ ಗೊಂದಲದಲ್ಲಿದ್ದಾರೆ, ಏನಾಗ್ತಾ ಇದೆ ಕ್ಷೇತ್ರದಲ್ಲಂತ ಬಹಳ ಗೊಂದಲದಲ್ಲಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಎಲ್ಲರೂ ಒಂದು ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ, ಯಾಕಂದರೆ ಬಹಳ ಕೆಲವೇ ವರ್ಷಗಳಲ್ಲಿ, ಒಂದೂವರೆ ವರ್ಷದಲ್ಲಿ ಚುನಾವಣೆ ಬರುತ್ತಾ ಇದೆ ಅಲ್ವಾ. ಹೌದು ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಹೌದು ಇದ್ರ ಪರಿಣಾಮ ಜನಗಳ ಒಂದು ಚುನಾವಣೆ ಮೇಲೆ ಬೀಳಬಾರ್ದು ಅಲ್ವಾ. ಹೌದು ಜನಗಳ ಮೇಲೆ ಹೊರೆ ಆಗಬಾರ್ದು ಈ ಪರಿಣಾಮ. ಅದರಿಂದ ಜನ ಗೊಂದಲದಲ್ಲಿ ಬರೋದು ಬೇಡ, ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಸರ್. ಬಹಳ ಒಂದು ಏನಂತಾರೆ, ಒಂದು ಮೆಚ್ಯೂರ್ಡ್ ಆದಂತಹ ಒಂದು ಅಭಿಪ್ರಾಯವನ್ನ ಊರಿನಲ್ಲಿ ತಾವು ಕೊಟ್ಟಿದ್ದೀರಾ. ತಮಗೆ ಇದಕ್ಕೋಸ್ಕರ ತುಂಬ ನಮ್ಮ ಕ್ರಾಂತಿ ನ್ಯೂಸ್ ಕನ್ನಡದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ನಮಸ್ಕಾರ.